ಸದ್ದಿಲ್ಲದೆ ಇಲ್ಲೊಬ್ಬ ಮೇರು ನಟ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾನೆ. ಹಾಗಿದ್ರೆ ಯಾರು ಈ ನಟ? ಯಾಕೆ ಹೇಳ್ದೆ ಕೇಳ್ದೆ ನಿಶ್ಚಿತಾರ್ಥ ಮಾಡ್ಕೊಂಡ? ನಟನಾಗಿದ್ರು ಕೂಡ ಹೇಳ್ದೆ ಕೇಳ್ದೆ ನಿಶ್ಚಿತಾರ್ಥ ಮಾಡ್ಕೊಡುವಂತಹ ಪರಿಸ್ಥಿತಿ ಯಾಕೆ ಬಂದಿತ್ತು? ಯಾರನ್ನು ಯಾಕೆ ಇವರು ಕರೆಸ್ಕೊಳ್ದೇನೆ, ಯಾರಿಗೂ ಇನ್ಫಾರ್ಮ್ ಮಾಡ್ದೇನೆ ಯಾಕೆ ಇವರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡ್ರು? ಹಾಗಿದ್ರೆ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡ್ಕೊಂಡ್ರ ಕಿರುತೆರೆಯ ನಟ. ನನ್ನರಸಿ ರಾಧೆ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರೋ ನಟ ಇವರು. ನಾಗಿನಿ ನನ್ನರಸಿ ರಾಧೆ ನೀನಾದೆ ನಾ ಧಾರಾವಾಹಿಯಲ್ಲಿ ನಟಿಸಿದಂತಹ ನಟ ಇವರು. ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿರೋ ಹೀರೋ ಇವರಾಗಿದ್ದಾರೆ. ಕಿರುತೆರೆಯ ನಟ ಅರುಣ್ ಕುಮಾರ್ ಎಂಬುವವರು ಈಗ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಆದ್ರೆ ಯಾಕೆ ಹೇಳ್ದೆ ಕೇಳ್ದೆ ನಿಶ್ಚಿತಾರ್ಥ ಮಾಡ್ಕೊಂಡ್ರು ಎಂಬ ಶಂಕೆ ಈಗ ಅವರ ಅಭಿಮಾನಿಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಯಾರಿಗೂ ತಿಳಿಸ್ತೇನೆ, ಬರೀ ಫ್ಯಾಮಿಲಿ ಮೆಂಬರ್ಸ್ ನಲ್ಲಿ ಜೊತೆಗೆ ಮಾತ್ರ ಅವರು ಈಗ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯ ನಟ ಅರುಣ್ ಕುಮಾರ್ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ನಾಗಿಣಿ ನನ್ನರಸಿ ರಾಧೆ ನೀನಾದೇನಾ ಧಾರಾವಾಹಿ ಮೂಲಕ ಫೇಮಸ್ ಆಗಿದಂತಹ ನಟ ಅರುಣ್ ಕುಮಾರ್ ಅವರು ಈಗ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ನಿಜ. ಆದ್ರೆ ಈ ಬಗ್ಗೆ ಖುದ್ದು ನಟ ಅರುಣ್ ಕುಮಾರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ನಿಶ್ಚಿತಾರ್ಥದ ಫೋಟೋಗಳನ್ನ ಈಗ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಕಳೆದ ತಿಂಗಳೇ ನಿಶ್ಚಿತಾರ್ಥ ಆಗಿತ್ತು. ಕಳೆದ ತಿಂಗಳು ಅಂದ್ರೆ ಮೇ 28ರಂದು ಬೆಂಗಳೂರಿನ ಸೌತ್ ಗ್ರೌಂಡ್ ಹೋಟೆಲ್ ನಲ್ಲಿ ರಿತಿಕಾ ಅಶೋಕ್ ಎಂಬುವವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಆದ್ರೆ ಎಲ್ಲೂ ಕೂಡ ನಿಶ್ಚಿತಾರ್ಥದ ಬಗ್ಗೆ ಬಹಿರಂಗವಾಗಿ ಹೇಳ್ಕೊಂಡಿರ್ಲಿಲ್ಲ. ನಟ ಅರುಣ್ ಕುಮಾರ್ ಅವರಿಗೆ ನಿಶ್ಚಿತಾರ್ಥ ಯಾಕೆ ಹೇಳ್ದೆ ಕೇಳ್ದೆ ಮಾಡ್ಕೊಂಡ್ರು ಅಂತ ಕೆಲವರು ಪ್ರಶ್ನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅವರ ಪೋಸ್ಟ್ ನೋಡಿ ಹಲವರು ಗಣ್ಯರು ಹಾಗೆ ನಟರು, ಮೇರು ನಟರು ಯಾರ್ಯಾರಿದ್ದಾರೆ ಅವರೆಲ್ಲ ಕಮೆಂಟ್ ಮೂಲಕ ಶುಭವನ್ನ ಹಾರೈಸಿದ್ದಾರೆ. ಮತ್ತೆ ಅಭಿಮಾನಿಗಳು ಯಾಕೆ ಯಾರಿಗೂ ತಿಳಿಸ್ತೇನೆ ಈ ರೀತಿಯಾಗಿ ನಿಶ್ಚಿತಾರ್ಥವನ್ನ ಮಾಡಿಕೊಂಡ್ರಿ ಅಂತ ಕೆಲವರು ಕಾಮೆಂಟ್ ಅನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಟ ಅರುಣ್ ಕುಮಾರ್ ಅವರು ಸೀರಿಯಲ್ ಅಷ್ಟೇ ಅಲ್ಲದೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕೂಡ. ಸದ್ಯ ಟೈಗರ್ ವಿನೋದ್ ಪ್ರಭಾಕರ್ ಹಾಗೂ ಪದ್ಮಾವತಿ ಫಿಲ್ಮ್ ಹೌಸ್ ಅಡಿಯಲ್ಲಿ ಇವರು ಈಗ ಒಂದು ಸಿನಿಮಾ ಏನು ಬಲರಾಮ್ ಸಿನಿಮಾ ನಡೀತಾ ಇದೆ, ಆ ಸಿನಿಮಾದಲ್ಲೂ ಕೂಡ ಇವರು ಅಭಿನಯವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ.